ನಮಸ್ಕಾರ ಸ್ನೇಹಿತರೆ IB ಸೆಕ್ಯೂರಿಟಿ ಅಸಿಸ್ಟೆಂಟ್ಗೆ ವಿಡಿಯೋ ಸರಣಿ ಮಾಡ್ತಾ ಇದೀವಿ. ಸೊ ಜನರಲ್ ಇಂಗ್ಲಿಷ್ ತಗೊಂಡಿದ್ದೀನಿ ಇವತ್ತು. ಜನರಲ್ ಇಂಗ್ಲಿಷ್ ಬಗ್ಗೆ ಒಂದಷ್ಟು ಪ್ರೀವಿಯಸ್ ಇಯರ್ ಬಂದಿರತಕ್ಕಂಥ ಕ್ವಶನ್ ಡಿಸ್ಕಸ್ ಮಾಡೋಣ. ಯಾವ ರೀತಿ ಫಾರ್ಮೆಟ್ ಅಲ್ಲಿ ಇರುತ್ತೆ ಏನು ಅಂತೆಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. IB ಸೆಕ್ಯೂರಿಟಿ ಅಸಿಸ್ಟೆಂಟ್ಗೆ ನಾವು ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳು ಅದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಿರ್ಬೋದು, ನ್ಯೂಮರಿಕಲ್ ಎಬಿಲಿಟಿ, ಇಂಗ್ಲಿಷು, ಜನರಲ್ ಅವೇರ್ನೆಸ್ ಎಲ್ಲ ಕೂಡ ಆ ಒಂದು ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ. ತಾವು ನೋಡಬಹುದು. ಪ್ರೀವಿಯಸ್ ಇಯರ್ ಅನಲೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಆ ಲಿಂಕ್ ಪ್ಲೇಲಿಸ್ಟ್ ಇದೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಟ್ಟಿರ್ತೇನೆ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಂದ ಮಾಡ್ಕೊಳ್ಳಿ. ಪುನೀತ್ ಫೋರಮ್ ಅಂತ ಅಲ್ಲೂ ಕೂಡ ನಾವು ಇನ್ಫಾರ್ಮೇಶನ್ಸ್ ಗಳನ್ನ ಶೇರ್ ಮಾಡ್ತಾ ಇರ್ತೀವಿ. ತಡ ಮಾಡಲ್ಲ, ಬನ್ನಿ ನಾವು ಡೈರೆಕ್ಟ್ ಆಗಿ ಕ್ವಶನ್ಸ್ಗೆ ಬರೋಣ, ಡೀಟೇಲ್ ಡಿಸ್ಕಸ್ ಮಾಡೋಣ. ನೋಡಿ, ಇದು ನಾವು KPS ಅಲ್ಲಿ PQRS ಅಂತೀವಲ್ಲ, ಆ ರೀತಿ ಇದು ABCD ಜಂಬಲ್ ಆಗಿರುತ್ತೆ ವರ್ಡ್ಗಳು. ಅಂದ್ರೆ ಸೆಂಟೆನ್ಸ್ ಗಳು ಕೊಟ್ಟಿದೆ, 4 ಸೆಂಟೆನ್ಸ್ ಮಿಕ್ಸ್ಡ್ ಆಗಿದೆ. ಕರೆಕ್ಟ್ ಆಗಿ ಯಾವ್ದಾದ್ಮೇಲೆ ಯಾವ ಸೆಂಟೆನ್ಸ್ ಅಂತ ಹೇಳಬೇಕು. ನೋಡಿ, ಗಿವನ್ ಬಿಲೋ ದ ಜಂಬಲ್ಡ್ ಆರ್ಡರ್, ಅರೇಂಜ್ ದ ಸೆಂಟೆನ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಟು ಫಾರ್ಮ್ ಮೀನಿಂಗ್ಫುಲ್ ಅಂಡ್ ಕೊಹರೆಂಟ್ ಪ್ಯಾರಾಗ್ರಾಫ್. ಸೊ ಮೀನಿಂಗ್ಫುಲ್ ಆಗಿ ಒಂದಾದ್ಮೇಲೆ ಒಂದೊಂದು ಪ್ಯಾರಾಗ್ರಾಫ್ ತರ ಮಾಡಬೇಕು. ಓಕೆ, ಇಲ್ಲಿ ನೋಡಿ, ಫಸ್ಟ್ A ಬರುತ್ತಾ, ಫಸ್ಟ್ B ಬರುತ್ತಾ, ಫಸ್ಟ್ C ಬರುತ್ತಾ, ಇಲ್ಲಿ ಕೊಟ್ಟಿದ್ದಾನೆ. ಫಸ್ಟ್ ACD ಬರುತ್ತಾ, ADCB ಬರುತ್ತಾ ಅಂತ. ಫಸ್ಟ್ ಏನ್ ಮಾಡ್ಬೇಕು, ಸುಮ್ಮನೆ ಓದ್ಕೋಬೇಕು ಒಂದ್ಸಲ. ನೀವು ಈ ತರ ಕೊಟ್ಟಾಗ ಸೆಂಟೆನ್ಸ್ ಎಲ್ಲ ಈ ABCD ಓದ್ಕೋಬೇಕು. ಏನಿದೆ, ಮೈ ಗ್ರ್ಯಾಂಡ್ ಫಾದರ್ ವಾಸ್ ಎ ರಿಟೈರ್ಡ್ ಸ್ಕೂಲ್ ಟೀಚರ್ ಅಂಡ್ ಅನ್ wide rider. Every night under the dark sky with a twinkling star, he would tell me many stories. He knew a vast number of Sanskrit texts by heart. These were stories from the history of India, that epic and whatever interesting things he had read that day in the news, in the paper and the magazines ಅಂತಿದೆ. ಅಂದ್ರೆ ಗ್ರ್ಯಾಂಡ್ ಫಾದರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಸಿಗುತ್ತೆ ಏನ್ ಬಗ್ಗೆ ಇದು ಪ್ಯಾಸೇಜ್ ಇದೆ ಅಂತ. ಓಕೆ, ಗ್ರ್ಯಾಂಡ್ ಫಾದರು ಅವ್ರಿಗೆಲ್ಲ ಗೊತ್ತು, ಕತೆಗಳು ಹೇಳ್ತಾರೆ, ಇದು ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಫೈನ್. ಈಗ ಫಸ್ಟ್ ಯಾವ್ದು ಬರುತ್ತೆ ನೋಡಿ, ಫಸ್ಟ್ ಯಾವಾಗ್ಲೂ ನೌನ್ ಇರ್ಬೇಕು. ಫಸ್ಟ್ ಯಾವಾಗ್ಲೂ ನೌನ್ ಅಂತ ಇರ್ಬೇಕು. ನೌನ್ ಅಥವಾ ಇಂಡಿಪೆಂಡೆಂಟ್ ಸೆಂಟೆನ್ಸ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡೋಣ, ದೀಸ್ ವರ್ ಅಂತ ಸ್ಟಾರ್ಟ್ ಆಗುತ್ತೆ. ಇದು ಡಿ ಸೆಂಟೆನ್ಸ್ ನೋಡಿ. ದೀಸ್ ವರ್, ದೀಸ್ ಅಂದ್ರೆ ಇದು ಯಾವುದು ಗೊತ್ತಿಲ್ಲ ನಮಗೆ. ಸೊ ಫಸ್ಟ್ ಯಾವ್ದು ಇರಬೇಕು, ಇಂಡಿಪೆಂಡೆಂಟ್ ಇರಬೇಕು. ಅಂದ್ರೆ ಇದರಿಂದ ಇನ್ ಯಾವ್ದೋ ಸೆಂಟೆನ್ಸ್ ಇದೆ ಅಂತ ಅರ್ಥ. ಸೊ ಅದು ಮೊದಲನೇದು ಬರಕ್ ಚಾನ್ಸ್ ಇಲ್ಲ. ಹಿ ಅಂತಿದೆ, ಹಿ ಅಂದ್ರೆ ಯಾರು, ಅದಕ್ಕೆ ಮುಂಚೆ ಯಾರೋ ಇರಬೇಕು. ಹಿ ಅಂತ ಯಾರು ಸ್ಪೆಸಿಫೈ ಮಾಡಿರ್ಬೇಕು. ಸೊ ಅದು ಬರಕ್ ಚಾನ್ಸ್ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಅದೇ ರೀತಿ ಎವ್ರಿ ನೈಟ್ ಅಂತಿದೆ, ಇದು ಕೂಡ ಎವ್ರಿ ನೈಟ್ ಅಂಡ್ ದ ಡಾರ್ಕ್ ಸ್ಕೈ ವಿತ್ ದ ಟ್ವಿಂಕ್ಲಿಂಗ್ ಸ್ಟಾರ್, ಹಿ ಅಂತಿದೆ. ಹೇಗೆ ಅಂದ್ರೆ ಇಲ್ಲಿ ಹಿ ಅಂದ್ರೆ ಯಾರು, ಅವನು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇದು ಮುಂಚೆ ಏನೋ ಇರಬೇಕಲ್ಲ. ಸೊ ದ ಫಸ್ಟ್ ಸೆಂಟೆನ್ಸ್ ಯಾವಾಗ್ಲೂ ನೋಡಿ, ಮೈ ಗ್ರ್ಯಾಂಡ್ ಫಾದರ್, ದಿಸ್ ಇಸ್ ದ ನೌನ್, ಪ್ರನೌನ್ ಇರುತ್ತೆ. ನಾಮಪದ ಅಥವಾ ಸರ್ವನಾಮ ಅಂತೀವಲ್ಲ, ಅಂದ್ರೆ ಇಂಡಿಪೆಂಡೆಂಟ್ ವರ್ಡ್ ಇರಬೇಕು. ಇದಕ್ಕಿಂತ ಮುಂಚೆ ಏನು ಕನೆಕ್ಟ್ ಇಲ್ವಾ, ಇದು ಎಸ್ ದಿಸ್ ಇಸ್ ದ ಸ್ಟಾರ್ಟ್ ಅಂತ ಅನ್ಸ್ಬೇಕು. ಸೊ ಇಲ್ಲಿ ಎ ಇಸ್ ದ ಫಸ್ಟ್ ಒನ್ ಆಗುತ್ತೆ. ಅಂದ್ರೆ ಎ ಫಸ್ಟ್ ಒನ್ ಬರುತ್ತೆ. ನೋಡಿ, ಎಲ್ಲ ಆಪ್ಷನ್ ಅಲ್ಲಿ ಎ ಇದೆ. ಓಕೆ, ಫೈನ್ ಸರ್. ಮೈ ಗ್ರಾಂಡ್ ಫಾದರ್ ವಾಸ್ ರಿಟೈರ್ಡ್ ಫ್ರಮ್ ದ ರಿಟೈರ್ಡ್ ಸ್ಕೂಲ್ ಟೀಚರ್ ಅಂಡ್ ಅನ್ ವೈಟ್ ರೀಡರ್ ಅಂತಿದೆ. ದಿಸ್ ಇಸ್ ದ ಫಸ್ಟ್ ಸೆಂಟೆನ್ಸ್ ಅಂತ ಆಗುತ್ತೆ. ಫೈನ್. ಇದ್ರ ನೆಕ್ಸ್ಟ್ ಏನಾಗಬೇಕು? ಓಕೆ, ಅವರು ರಿಟೈರ್ಡ್ ಸ್ಕೂಲ್ ಟೀಚರ್ ಅಂಡ್ ರೀಡರ್ ಆಲ್ಸೋ ಅಂತ ಕೊಟ್ಟಿದ್ದಾರೆ. ಫೈನ್ ಸರ್. ನೆಕ್ಸ್ಟ್ ನೋಡಿ, ಎವ್ರಿ ನೈಟ್ ಅಂಡರ್ ದ ಸ್ಕೈ ಟ್ವಿಂಕ್ಲಿಂಗ್ ಸ್ಟಾರ್, ಹಿ ವುಡ್ ಟೆಲ್ ಮೆನಿ ಮೀ ಸ್ಟೋರೀಸ್ ಅಂತಿದೆ. ಹಿ ನ್ಯೂ ಎ ವಾಸ್ಟ್ ನಂಬರ್ ಆಫ್ ಸಾಂಸ್ಕ್ರಿಟ್ ಟೆಕ್ಸ್ಟ್ ಬೈ ಹಾರ್ಟ್ ಅಂತಿದೆ. ಇಲ್ಲಿ ನೀವು ನೋಡ್ತಾ ಇಲ್ಲಿ 2 ಸೆಂಟೆನ್ಸ್ ಅಲ್ಲಿ ನೀವು ನೋಡ್ತಾ ಹೋದ್ರೆ, ಇಲ್ಲಿ ನೋಡಿ, ಇಲ್ಲಿ ಇವನ್ಗೆ ತುಂಬಾ ಸಾಂಸ್ಕ್ರಿಟ್ ಟೆಕ್ಸ್ಟ್ಗಳು ಗೊತ್ತು, ಸಾಂಸ್ಕ್ರಿಟ್ ಪದಗಳು ಗೊತ್ತು, ಬಾಯಲ್ಲೇ ಇದೆ, ಸೆಂಟೆನ್ಸ್ಗಳು ಬಾಯಲ್ಲೇ ಇದೆ. ಹಂಗಿರೋದ್ರಿಂದ ಗೊತ್ತಿರೋದ್ರಿಂದ ಇವರು ಎವ್ರಿ ನೈಟ್ ಅಂಡರ್ ದ ಸ್ಕೈ ಅಂದ್ರೆ ಆಕಾಶದ ಕೆಳಗೆ, ನಕ್ಷತ್ರಗಳ ಕೆಳಗೆ ಅವರು ಸ್ಟೋರಿ ಹೇಳಕ್ ಸಾಧ್ಯ. ಅಂದ್ರೆ ಅವ್ರಿಗೆ ಏನಾದ್ರು ಗೊತ್ತಿರ್ತಾನೆ ಹೇಳಕ್ ಸಾಧ್ಯ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಇದು 2ನೇದಾಗ್ಬೇಕು, ಇದು 3ನೇದಾಗ್ಬೇಕು. ಅಂದ್ರೆ ಇಲ್ಲಿ ಏನರ್ಥ, ಸಿ ಜೊತೆ ಬಿ ಇರ್ಲೇಬೇಕು. ಸಿ ಫಸ್ಟ್, ಬಿ ಸೆಕೆಂಡ್ ಇರಬೇಕು. ನೆಕ್ಸ್ಟ್ 4ನೇದು ನೋಡಿ, ಇಲ್ಲಿ ದೀಸ್ ವರ್ ಸ್ಟೋರೀಸ್ ಫ್ರಮ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಈ ಸ್ಟೋರೀಸ್ಗಳು ನೋಡಿ, ಇಲ್ಲಿ ಎಲ್ಲಿ ಹೇಳ್ತಾರೆ ಸ್ಟೋರೀಸ್, ಇಲ್ಲಿದೆ ಬಿ ಆದ್ಮೇಲೆ ದಿ ಸ್ಟೋರೀಸ್ ಅಂದ್ರೆ ಯಾವ್ದು, ಇದಕ್ಕಿಂತ ಮುಂಚೆ ಸ್ಟೋರೀಸ್ ಬಗ್ಗೆ ಎಲ್ಲರೂ ಇರಬೇಕಲ್ಲ, ಅದು ಬಿ ಇದೆ ಅಲ್ವಾ. ಈ ವುಡ್ ಟೆಲ್ ಮೆನಿ ಸ್ಟೋರೀಸ್ ಅಂತ ಅಂದ್ರೆ ಬಿ ಆದ್ಮೇಲೆ ಡಿ ಬರಬೇಕು. ಸೊ ಯಾವ್ದು ಕರೆಕ್ಟ್ ಆನ್ಸರ್? ACBD. ಎಲ್ಲಿದೆ ಆಪ್ಷನ್? ಅದು ಆಪ್ಷನ್ 1 ಅಲ್ಲಿ ಇದೆ ನೋಡಿ. ಅರ್ಥ ಆಗ್ತಿದೆಯಲ್ಲ? ತುಂಬಾ ಜನ ಈಸಿ ಇದು. ಅಂದ್ರೆ ನೀವು ಯಾವ ಕತೆ ಸರ್, ಈಗ ಒಂದ್ ಕತೆ ಹೇಳ್ಬೇಕಾದ್ರೆ ರಾಮ ಫಸ್ಟ್ ಹುಟ್ದ, ಆಮೇಲೆ ಬೆಳ್ದ, ಆಮೇಲೆ ಅವನ್ಗೆ ಪಟ್ಟಾಭಿಷೇಕದ ಬಗ್ಗೆ, ಮದ್ವೆ ಬಗ್ಗೆ, ಆಮೇಲೆ ಲಂಕಾ, ಈ ಸ್ಟೋರಿ ಇದೆಯಲ್ಲ, ಆ ರೀತಿ ಇದು ಕೂಡ. ಈಗ ನಾನು ಇನ್ನೊಂದು ಕ್ವಶನ್ ತಗೋತೀನಿ ಇದೇ ತರದ್ದು. ಇದನ್ನ ನೀವು ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮ್ಗೆನೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ABCD ಇದೆ. ಫಸ್ಟ್ ಓದ್ಕೊಂಬಿಡಿ. ಹರ್ ಸ್ಟೈಲ್ ವಾಸ್ ಈಸಿ ಟು ರೀಡ್ ಅಂಡ್ ವೆರಿ ಕನ್ವಿನ್ಸಿಂಗ್ ಅಂತಿದೆ. ಓಕೆ, ಹರ್ ಅಂತಿದೆ. ಸೊ ಇದು ಫಸ್ಟ್ ಬರಕ್ ಚಾನ್ಸ್ ಇಲ್ಲ. ಹರ್ ಸ್ಟೋರೀಸ್ ಯೂಶಲಿ ಡಿಲ್ಟ್ ವಿತ್ ಕಾಂಪ್ಲೆಕ್ಸ್ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಇನ್ ದ ಲೈವ್ಸ್ ಆಫ್ ಆರ್ಡಿನರಿ ಪೀಪಲ್ ಅಂಡ್ ವರ್ ಆಲ್ವೇಸ್ ವೆರಿ ಇಂಟ್ರೆಸ್ಟಿಂಗ್. ಹರ್ ಸ್ಟೋರಿ, ಹರ್ ಅಂತಿದೆ. ಯಾರವರು ಗೊತ್ತಿಲ್ವಲ್ಲ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಅವ್ರ ನೇಮು,
ತ್ರಿವೇಣಿ ವಾಸ್ ಎ ವೆರಿ ಪಾಪ್ಯುಲರ್ ರೈಟರ್ ಇನ್ ಕನ್ನಡ ಲ್ಯಾಂಗ್ವೇಜ್. ಎಸ್, ದಿಸ್ ಇಸ್ ದ ಫಸ್ಟ್ ಒನ್ ಆಗಬೇಕು. ಇಲ್ಲಿ 4ನೇದಿದೆ ನೋಡಿ, ಶಿ ವಾಸ್ ಎ ವಂಡರ್ಫುಲ್ ರೈಟರ್ ಅಂತಿದೆ. ಎಸ್, ತ್ರಿವೇಣಿ ವೆರಿ ಪಾಪ್ಯುಲರ್ ರೈಟರ್ ಅಂದಮೇಲೆ ನೆಕ್ಸ್ಟ್ ಏನಾಗಬೇಕು, ಅವಳು ಒಳ್ಳೆ ವಂಡರ್ಫುಲ್ ರೈಟರ್ ಆಲ್ಸೋ. ನೋಡಿ, ಸಿ ಆದ್ಮೇಲೆ ಡಿ ಬರಬೇಕು. ಓಕೆ, ನೋಡಿ ನೀವು ಹೆಂಗಿರಬೇಕು ಅಂದ್ರೆ ಈ ಆಪ್ಷನ್ ನೀವು ನೋಡ್ತಾ ನೋಡ್ತಾ ಆಪ್ಷನ್ ಚೆಕ್ ಮಾಡಬೇಕು. ಈಗ ಇಲ್ಲಿ ನಿಮ್ಗೆ ಗೊತ್ತಾಗೋಯ್ತು, ತ್ರಿವೇಣಿ ಅಂತಕ್ಕಂಥದ್ದು ಫಸ್ಟ್ ಬರಬೇಕು, ಯಾಕಂದ್ರೆ ನಾಮಪದ ಇದೆ, ಇಂಡಿಪೆಂಡೆಂಟ್ ಸೆಂಟೆನ್ಸ್ ಇದು. ಫಸ್ಟ್ ಇದು ಬರಬೇಕು ಅಂದ್ರೆ ನೋಡಿ, ಆಪ್ಷನ್ ನೋಡಿ, ಸಿ ಇರೋದು ಇದೊಂದೇ ಆಪ್ಷನ್, ಇದೆಲ್ಲೂ ಫಸ್ಟ್ ಒನ್ ಸಿ ಇಲ್ಲ. ನೋಡಿ, ಸಾಲ್ವ್ ಮಾಡೋದೇ ಬೇಕಾಗಿಲ್ಲ, ಕಣ್ಣು ಮುಚ್ಕೊಂಡು ಟಿಕ್ ಹಾಕೋದು ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಅಂತ. ಓಕೆ, ಅಕಸ್ಮಾತ್ ಸಿ 2 ಇತ್ತು, ಆಗ ನೀವು 2-3 ಸೆಂಟೆನ್ಸ್ ಸಾಲ್ವ್ ಮಾಡ್ಬೇಕಷ್ಟೇ. ಇದ್ರಲ್ಲಿ ಸಿ ಫಸ್ಟ್ ಒನ್ ಬರೋದು ಇದೊಂದೇ ಆಪ್ಷನ್. ಇಲ್ಲಿ ನೋಡಿ, ಇಲ್ಲಿ ಹಿಂದೆದಲ್ಲಿ ಎ 4 ಆಪ್ಷನ್ ಎ ಫಸ್ಟ್ ಇದೆ, ಹಂಗಾಗಿ ನಾವೆಲ್ಲ ಚೆಕ್ ಮಾಡುವ. ಇಲ್ಲಿ ಹಂಗಲ್ಲ, ಇದು ನೀವು ಎಷ್ಟು ಸ್ಮಾರ್ಟ್ ಇರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಓಕೆ, ನೋಡಿ, ಶಿ ವಾಸ್ ಅ ವಂಡರ್ಫುಲ್ ರೈಟರ್ ಆಯ್ತು. ಆಮೇಲೆ ಅವರ್ ಸ್ಟೈಲ್ ವಾಸ್ ವೆರಿ ಈಸಿ ಟು ರೀಡ್ ಅಲ್ವಾ, ಯಾಕಂದ್ರೆ ವಂಡರ್ಫುಲ್ ರೈಟರ್ ಅವಳು, ಅಷ್ಟು ಚೆನ್ನಾಗಿ ಬರುತ್ತಾರೆ. ಅವ್ರ ಸ್ಟೋರೀಸ್ ಯೂಶುವಲಿ ಡೆಲ್ಟ್ ವಿತ್ ಕಾಂಪ್ಲೆಕ್ಸ್ ಸೈಕಾಲಜಿಕಲ್ ಪ್ರಾಬ್ಲಮ್ ಬಗ್ಗೆ ಅವ್ರ ಸ್ಟೋರೀಸ್ ಹೇಳ್ತದೆ ಅಂತಕ್ಕಂಥದ್ದು ಇಲ್ಲಿ ಇದೆ, ಲಾಸ್ಟ್ ಸೆಂಟೆನ್ಸ್ ಆಗುತ್ತೆ. ಸೊ ಅಲ್ಲಿಗೆ ಸಿ ಡಿ ಎ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಮೊದಲನೇ ನಾವು ಸಾಲ್ವ್ ಮಾಡಿದ ತಕ್ಷಣ ಫಸ್ಟ್ ಯಾವ್ದನ್ನು ಕಂಡಿಡಿದ ತಕ್ಷಣ ಗೊತ್ತಾಗೋಗುತ್ತಿಲ್ಲ. ಒಂದೊಂದು ಕ್ವಶನ್ ಅಲ್ಲಿ ಒಂದೊಂದರಲ್ಲಿ ಒಂದಷ್ಟು ಸಾಲ್ವ್ ನೋಡಿ, ಅದಕ್ಕೆ 2 ರೀತಿ ನಾನು ತಗೊಂಡಿದ್ದೀನಿ. ಇಲ್ಲಿ ಸ್ಮಾರ್ಟ್ ವೇ ಆಫ್ ಇದರಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅರ್ಥ ಆಗಿದೆ ಅನ್ಕೋತೀನಿ. ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಏನಿದೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ. ಯಾವ್ದು ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ನೋಡಿ. ಇಲ್ಲಿ ಏನಿದೆ, ಮೈ ವಾಚ್ ಹ್ಯಾಸ್ ಬಿಗನ್ ಓಕೆ ಡ್ಯಾಶ್ ಫ್ಯೂ ಮಿನಿಟ್ಸ್ ಎವ್ರಿ ಡೇ. ನನ್ನ ವಾಚು ಬಿಗನ್ ಅಂದ್ರೆ ಸ್ಟಾರ್ಟ್ ಆಗೋಗಿದೆ. ಓಕೆ, ಏನ್ ಸ್ಟಾರ್ಟ್ ಆಗಿದೆ? ಇಲ್ಲ, ಇಲ್ಲಿ ಏನಿದೆ ಆಪ್ಷನ್, ಟು ಬಿ ಲಾಸ್ಟ್, ಲಾಸ್, ಲಾಸಿಂಗ್, ಲಾಸ್ಟ್ ಅಂತಿದೆ. ಓಕೆ, ಈಗ ಇಲ್ಲಿ ಮೈ ವಾಚ್ ಹ್ಯಾಸ್ ಬಿಗನ್ ಡ್ಯಾಶ್ ಫ್ಯೂ ಮಿನಿಟ್ಸ್ ಎವ್ರಿ ಡೇ ಅಂದ್ರೆ ಒಂದಷ್ಟು ಮಿನಿಟ್ಗಳು ಎವ್ರಿ ಡೇ ಲಾಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಇಟ್ ಹ್ಯಾಸ್ ಬಿಗನ್ ಅಂದ್ರೆ ಸ್ಟಾರ್ಟ್ ಆಗೋಗಿದೆ, ಪ್ರತಿದಿನ ಒಂದೊಂದಷ್ಟು ನನ್ನ ವಾಚ್ ಸ್ಲೋ ಆಗ್ತಾ ಇದೆ ಅನ್ನೋ ರೀತಿ. ಫ್ಯೂ ಮಿನಿಟ್ಸ್ ಎವ್ರಿ ಡೇ ಲಾಸ್ ಆಗ್ತಾ ಇದೆ. ಓಕೆ, ಅಂದ್ರೆ ಇಲ್ಲಿ ನಾವು ನೋಡೋದಾದ್ರೆ ಎವ್ರಿ ಡೇ ಅಂತಿದೆ, ಪ್ರತಿದಿನ. ಓಕೆ, ಪ್ರತಿದಿನ. ಅಂಡ್ ಇಟ್ ಆಲ್ಸೋ ಸ್ಟಾರ್ಟೆಡ್ ಆಲ್ರೆಡಿ, ಬಿಗನ್ ಅಂತ ಕೊಟ್ಬಿಟ್ಟಿದ್ದಾನೆ. ಅಂದ್ರೆ ಪ್ರತಿದಿನ ಆಗ್ತಾ ಇದೆ ಅಂದ್ರೆ ಏನು, ಕಂಟಿನ್ಯೂಯಸ್ ಅಂದ್ರೆ ING ಇರಬೇಕು. ING ಎಲ್ಲಿದೆ? ಇಲ್ಲಿದೆ, ಲಾಸಿಂಗ್. ಮೈ ವಾಚ್ ಹ್ಯಾಸ್ ಬಿಗನ್ ಲಾಸಿಂಗ್ ಎ ಫ್ಯೂ ಮಿನಿಟ್ಸ್ ಎವ್ರಿ ಡೇ. ಕಂಟಿನ್ಯೂಸ್, ಎವ್ರಿ ಡೇ ಆಗ್ತಾ ಇದೆ, ಆಗ್ತಾನೆ ಇದೆ ಅಂದ್ರೆ ಕಂಟಿನ್ಯೂಯಸ್. ಅದಕ್ಕೆ ING ಇರಬೇಕು, ಲಾಸಿಂಗ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬರ್ತೇವೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಐಡಿಯಾಮ್. ಐಡಿಯಾಮ್ ಅಂದ್ರೆ ಏನು ಸರ್? ನುಡಿಗಟ್ಟು. ನುಡಿಗಟ್ಟು ಅಂದ್ರೆ ಏನರ್ಥ? ಒಳ ಅರ್ಥ ಹೇಳಬೇಕು, ಮೇಲ್ ಅರ್ಥ ಅಲ್ಲ. ಯಾವುದಕ್ಕೆ? ಇಲ್ಲಿ ನೋಡಿ, ಔಟ್ ಅಂಡ್ ಔಟ್ ಅನ್ನೋದು ಕೊಟ್ಟಿದ್ದಾನೆ. ಈ ಔಟ್ ಅಂಡ್ ಔಟ್ ಅಂದ್ರೇನು? ಕಂಪ್ಲೀಟ್ ಆಗಿ ಅಂತ, ಎಲ್ಲನೂ ಅಂತ, ಇಲ್ಲಿಂದ ಅಲ್ಲಿ ತನಕ, ಕೊನೆ ತನಕ ಎಲ್ಲನೂ ಅಂತ. ಅಂಥದ್ದು ಯಾವ್ದು ಮೀನಿಂಗ್ ಕೊಡುತ್ತೆ? ಕಂಪ್ಲೀಟ್. ಇಲ್ಲೇ ಇದೆ ನೋಡಿ, ಕಂಪ್ಲೀಟ್. ಇದು ಇವೆಂಚುಲಿ ಅಂದ್ರೆ ಅವಾಗ ಅನ್ನೋದು ತಪ್ಪು, ಸರ್ಪ್ರೈಸಿಂಗ್ ಇದೆ. ಇಲ್ಲೇ ಫಸ್ಟ್ ಒಂದೇ ಸಿಕ್ಬಿಡುತ್ತೆ ನಮ್ಗೆ, ಈಸಿ ಕ್ವಶನ್ ಇದು. ಕಂಪ್ಲೀಟ್ ಅಂತ ಒಳ ಅರ್ಥ. ಔಟ್ ಅಂಡ್ ಔಟ್, ಇನ್ ಅಂಡ್ ಇನ್ ಅಂತೀವಲ್ಲ, ಔಟ್ ಅಂಡ್ ಔಟ್ ನಂಗೆಲ್ಲ ಗೊತ್ತಾಗಬೇಕು. ಔಟ್ ಅಂಡ್ ಔಟ್ ಎಲ್ಲ ಗೊತ್ತಾಗಬೇಕಂದ್ರೆ ಕಂಪ್ಲೀಟ್ ಎಲ್ಲ ಗೊತ್ತಾಗಬೇಕು. ಎಸ್, ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರ? ಬನ್ನಿ ನೆಕ್ಸ್ಟ್ ಬನ್ನಿ. ಸೆಲೆಕ್ಟ್ ದ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಪಂಚುಯೇಷನ್ ಅಂಡ್ ಕ್ಯಾಪಿಟಲೈಸೇಷನ್. ನೋಡಿ, ಪಂಚುಯೇಷನ್ ಮಾರ್ಕ್ ಕರೆಕ್ಟ್ ಆಗಿರಬೇಕು ಒಂದು. ಇನ್ನೊಂದು ಕ್ಯಾಪಿಟಲೈಸೇಷನ್ ಅಂದ್ರೆ ಎಲ್ಲಿ ಕ್ಯಾಪಿಟಲ್ ಲೆಟರ್ ಇರಬೇಕು ಅಂದ್ರೆ ಫುಲ್ ಸ್ಟಾಪ್ ಆದ್ಮೇಲೆ ಕ್ಯಾಪಿಟಲ್ ಲೆಟರ್ ಇರಬೇಕು, ಗೊತ್ತಿದೆ. ಸ್ಟಾರ್ಟಿಂಗ್ ಕ್ಯಾಪಿಟಲ್ ಲೆಟರ್ ಇರಬೇಕು, ಅದು ಗೊತ್ತಿರಬೇಕು ನಿಮಗೆ. ಪಂಚುಯೇಷನ್ ಮಾರ್ಕ್, ಪಂಚುಯೇಷನ್ ಅಂದ್ರೇನು? ಫುಲ್ ಸ್ಟಾಪ್, ಕಾಮ, ಸೆಮಿಕೋಲನ್, ಫಸ್ಟ್ ಆಫ್ ಡಬಲ್ ಇದು, ಮತ್ತೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಇವೆಲ್ಲ ನಾನು ಬೇಕಾದ್ರೆ ನಾನು ಕೊಡ್ತೀನಿ. ಇದನ್ನು ಕೊಡೋದು ಇಷ್ಟು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ಫುಲ್ ಸ್ಟಾಪ್ ಅಂದ್ರೆ ಸೆಂಟೆನ್ಸ್ ನ ಎಂಡ್ ಮಾಡ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಕಾಮ ಅಂತಕ್ಕಂಥದ್ದೇನು ಅಂದ್ರೆ ಇದನ್ನ ಐಟಮ್ಸ್ ನ ನಾವು ಕ್ಲಾಸ್ಗಳು. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಎಲ್ಲ 3 ತರ ಹಣ್ಣಿದೆ. ಯಾವುದು? ಆಪಲ್ ಇದೆ, ಪೊಮೊಗ್ರಾನೇಟ್ ಇದೆ ಅಲ್ವಾ? ಆ ತರ ಹೇಳ್ಬೇಕಾರೆ ಐ ಏಟ್, ಏನ್ ತಿಂದೆ ನಾನು? ರೈಸ್ ತಿಂದೆ, ದಾಲ್ ತಿಂದೆ, ಎಲ್ಲ ಕಾಮ ಯೂಸ್ ಮಾಡ್ತೀವಿ. ಅಂಡ್ ಸಲಾಡ್ ಅಂತೀವಿ. ಕಾಮ ಎಲ್ಲಿ ಯೂಸ್ ಮಾಡ್ತೀವಿ? ಅದನ್ನ ಸಪ್ರೇಟ್ ಮಾಡಕ್ಕೆ, ಲಿಸ್ಟ್ ಆಫ್ ಕ್ಲಾಸ್ ನಂತರ ಒಂದಷ್ಟು ಲಿಸ್ಟ್ ಇದ್ದಾಗ ಒಂದೊಂದಕ್ಕೂ ಸಪ್ರೇಟ್ ಮಾಡಕ್ಕೆ ಕಾಮ ಯೂಸ್ ಮಾಡ್ತೀವಿ. ಕ್ವಶನ್ ಮಾರ್ಕು, ಕ್ವಶನ್ ಲಾಸ್ಟ್ ಅಲ್ಲಿ ಎಂಡ್ ಮಾಡಕ್ಕೆ, ಕ್ವಶನ್ ಕೇಳಕ್ಕೆ. ಎಕ್ಸ್ಕ್ಲಮೇಷನ್ ಮಾರ್ಕು, ಅಯ್ಯೋ ಏನೋ ಆಯ್ತು ಅನ್ನೋದನ್ನ ತೋರ್ಸಕ್ಕೆ. ವಾವ್, ನೈಸ್, ಓ ಮೈ ಗಾಡ್ ಅಂದ್ರೆ ಆಶ್ಚರ್ಯ ಸೂಚಕ ಅಂತೀವಲ್ಲ ಅಲ್ಲಿ. ಕಾಲನ್ ಎಲ್ಲಿ ಯೂಸ್ ಮಾಡ್ತೀವಿ? ಕಾಲನ್ ಅಂದ್ರೆ ಹಿಂಗೆ, ಸೆಮಿಕೋಲನ್ ಅನ್ನೋದು ಇನ್ನೊಂದು ಬರುತ್ತೆ, ಹಿಂಗ್ ಬರುತ್ತೆ ಸೆಮಿಕೋಲನ್, ಇದು ಕಾಲನ್. ಓಕೆ, ಈ ತರ ಇಲ್ಲಿ ಕೊಟ್ಟಿದೆ ನೋಡಿ. ಅಫಾಸ್ಟ್ರಫೀಸ್ ಎಲ್ಲಿ ಬರುತ್ತೆ? ಈಟ್ಸ್, ರಿಯಾಸ್ ಸಿಂಗ್ಯುಲರ್ ಅಲ್ಲಿ ಯೂಸ್ ಮಾಡ್ತೀವಿ. ಕೊಟೇಶನ್ ಮಾರ್ಕ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಡಬಲ್ ಕೊಟೇಶನ್, ಸಿಂಗಲ್ ಕೊಟೇಶನ್ ಅಂತ ಅಂದ್ರೆ ಎಲ್ಲಿ ಯೂಸ್ ಮಾಡ್ತೀವಿ ನೋಡಿ? ಲೆಟ್ಸ್ ಪ್ಲೇ ಸೆಡ್ ವಿನಿಯಾ ಅಂದ್ರೆ ವಿನಿಯಾ ಹೇಳಿದ್ದು ನಾವು ಹೋಗ್ತಾ ಇದೀವಿ ಅಂತ. ಈಗ ಮಹಾತ್ಮ ಗಾಂಧಿ ಏನ್ ಹೇಳಿದ್ರು? ಓಕೆ, ಏನ್ ಹೇಳಿದ್ರು?
ಹಳ್ಳಿಗಳು ಇದೆಯಾ, ಗ್ರಾಮೀಣಾಭಿವೃದ್ಧಿ ನಮ್ಮ ಬ್ಯಾಕ್ ಬೋನ್ ಅಂತ ಹೇಳಿದ್ರು ಅಲ್ವಾ. ಅಂದ್ರೆ ಅವ್ರು ಹೇಳೋ ಪದ ವರ್ಡ್ ಇದೆಯಾ, ಸೆಂಟೆನ್ಸ್ ಇಲ್ಲ, ಅದನ್ನ ನಾವು ಹಾಕ್ಬೇಕು. ಇನ್ನೊಬ್ರು ಈಗ ಗಾಂಧೀಜಿ ಹಿಂಗೆ ಹೇಳಿದ್ರು, ವಿವೇಕಾನಂದ ಹೇಳಿದ್ರು, ಯು ಆರ್ ದ ಮಾಸ್ಟರ್ ಆಫ್ ಯುವರ್ ಓನ್ ಫ್ಯೂಚರ್ ಅಂತ ಅಲ್ವಾ. ನಿಮ್ಮ ಫ್ಯೂಚರ್ ನಿಮ್ಮ ಕೈಲಿದೆ ಅನ್ನೋದು ವಿವೇಕಾನಂದ ಹೇಳಿದ್ರು. ಅದನ್ನ ನಾವು ಡಬಲ್ ಕೋಟಲ್ಲಿ ಹಾಕ್ಬೇಕು. ಅಂದ್ರೆ ಕೊಟೇಶನ್ ಇನ್ಯಾರು ಹೇಳಿರೋದು ಪದಗಳಿರೋ ವಾಕ್ಯಗಳಿರುತ್ತಲ್ಲ ಅದನ್ನ ಹಾಕ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ. ನಾನು ಇಲ್ಲೂ ಕೂಡ ಕೊಟ್ಟಿದ್ದೇನೆ ಡೀಟೇಲ್ ಆಗಿ, ಇನ್ನೊಂದ್ಸಲ ನೀವು ನೋಡ್ಕೋಬಹುದು. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಸ್ಲ್ಯಾಶ್ ಅಲ್ಲಿ ಯೂಸ್ ಮಾಡ್ತೀವಿ, ಪ್ಯಾರಂಥಸಿಸ್ ಅಂತೀವಿ, ಅಂದ್ರೆ ನಾವು ಏನಂತೀವಿ, ಪ್ಯಾರಾಗ್ರಾಫ್ ಓಪನ್ ಅಂಡ್ ಕ್ಲೋಸ್ ಅಂತೀವಲ್ಲ. ಈ ಓಪನ್ ಅಂಡ್ ಕ್ಲೋಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಗಾಂಧೀಜಿ ಅಲ್ವಾ ಸರ್, ಅವ್ರನ್ನ ಮಹಾತ್ಮ ಅಂತ ಕೂಡ ಕರಿತೀವಿ ಅಲ್ವಾ, ಫಾದರ್ ಆಫ್ ನೇಷನ್ ಅಂತ, ಅದನ್ನ ನಾವು ಬ್ರಾಕೆಟ್ ಅಲ್ಲಿ ಹಾಕ್ತಿವಿ. ಅರ್ಥ ಆಗ್ತಿದೆಯಲ್ಲ ಈಗ. ಅರ್ಥ ಆಗ್ತಿಲ್ಲ, ಎಲ್ಲೆಲ್ಲಿ ಏನೇನು ಯೂಸ್ ಮಾಡ್ತೀವಿ ಇದೊಂದ್ಸಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಾವು ಇದನ್ನ ಕನ್ನಡದಲ್ಲೂ ಕೂಡ, ಕನ್ನಡ ವ್ಯಾಕರಣದಲ್ಲೂ ಮಾಡಿದೀವಿ. ದಿಸ್ ಈಸ್ ಅದಕ್ಕೆ ಇಲ್ಲೇ ನಿಮ್ಗೆ ಕೊಟ್ಟಿದ್ದೀನಿ. ಈಗ ಈ ಕ್ವಶನ್ ಬನ್ನಿ, ಈ ಕ್ವಶನ್ ಅಲ್ಲಿ ನಾವು ಸಾಲ್ವ್ ಮಾಡೋದು ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇಲ್ಲಿ ಕ್ಯಾಪಿಟಲೈಸೇಷನ್ ಕೇಳಿದ್ದಾನೆ ನೋಡಿ, ಹರ್ ಅನ್ನೋದು ಕರೆಕ್ಟ್. ಮದರ್ ಸ್ಕೋಲ್ಡೆಡ್ ಹರ್ ವಾಚಿಂಗ್ ಯೂಟ್ಯೂಬ್ ಆಲ್ ದ ಟೈಮ್. ನೋಡಿ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಯೂಟ್ಯೂಬ್ ಅಂದ ತಕ್ಷಣ ನಿಮ್ಗೆ ಗೊತ್ತಿರಬೇಕು ಯೂಟ್ಯೂಬ್ ಹೆಂಗಿರುತ್ತೆ ಅಂತ. ಯೂಟ್ಯೂಬ್ ಯಾವಾಗಲೂ ಇಲ್ಲಿ ಬಿಗ್ ಲೆಟರ್, ಟಿಗೆ ಬಿಗ್ ಲೆಟರ್ ಇರುತ್ತೆ. ಯೂಟ್ಯೂಬ್ ಓಪನ್ ಮಾಡಿ ನಿಮ್ಮ ಯೂಟ್ಯೂಬ್ ಅಲ್ಲೇ ನೋಡ್ತಾ ಇರ್ತೀರಲ್ಲ, ಇವಾಗ ಇದನ್ನ ನೋಡ್ತಾ ಇರೋದು ಯೂಟ್ಯೂಬ್ ಸ್ಪೆಲ್ಲಿಂಗ್ ಅಲ್ಲಿ ನೋಡಿ ಚೆಕ್ ಮಾಡಿ ಹೆಂಗಿದೆ ನಿಮ್ಮ ಆ್ಯಪ್ ಅಲ್ಲಿ ಅಂತ. ಯೂಟ್ಯೂಬ್ಗೆ ವೈ ಬಿಗ್ ಲೆಟರ್, ಟಿ ಬಿಗ್ ಲೆಟರ್, ಕ್ಯಾಪಿಟಲೈಸೇಷನ್ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಬೇಕು. ಸೊ ಅದಿದೆಯಾ, ಇದೆ. ಇದರಲ್ಲಿ ಇದೆಯಾ ಯೂಟ್ಯೂಬ್? ಇದೆ. ಇದರಲ್ಲಿ ಇದೆಯಾ? ಇಲ್ಲ. ದಿಸ್ ಇಸ್ ರಾಂಗ್. ಇದರಲ್ಲಿ ಇದೆಯಾ? ಇದೆ. ಓಕೆ. ಈ ಹರ್ ಸ್ಟಾರ್ಟಿಂಗ್ ಕ್ಯಾಪಿಟಲ್ ಲೆಟರ್ ಇದೆಯಾ? ಇದೆ. ಓಕೆ. ಇಲ್ಲಿ ನೋಡಿ, ಹರ್ ಮದರ್ ಸ್ಕೋಲ್ಡೆಡ್ ಹರ್ ಫಾರ್ ವಾಚಿಂಗ್ ಯೂಟ್ಯೂಬ್ ಆಲ್ ದ ಟೈಮ್ ಇದೆ. ಓಕೆ. ಫುಲ್ ಸ್ಟಾಪ್ ಇದೆಯಾ ಲಾಸ್ಟ್ ಅಲ್ಲಿ ಇದೆ. ಇಲ್ಲಿ ಎರಡನೇ ಸೆಂಟೆನ್ಸ್ ಅಲ್ಲಿ ಹರ್ ಮದರ್ ಸ್ಕೋಲ್ಡೆಡ್ ಹರ್ ಫಾರ್ ಆದ್ಮೇಲೆ ಕಾಮ ಯಾಕೆ ಬಂತು? ಯಾಕೆ ಬೇಕಿಲ್ಲ ಕಾಮ? ನಮ್ಮ ಹತ್ರ ಲಿಸ್ಟ್ ಇದ್ರೆ ಅಲ್ವಾ. ಫಾರ್ ವಾಚಿಂಗ್ ಯೂಟ್ಯೂಬ್ ಆಲ್ ದ ಟೈಮ್ ಅಂದ್ರೆ ಬರೀ ಯೂಟ್ಯೂಬ್ ಬಗ್ಗೆ ಮಾತ್ರ ಹೇಳ್ತಾ ಇರೋದು. ಇನ್ನೊಂದೇನಾರು ವಾಚಿಂಗ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಇದ್ದಾಗ ಅಲ್ಲಿ ಕಾಮ ಬರುತ್ತೆ ಅಲ್ವಾ. 3-4 ಇದೆ, ಇಲ್ಲಿ ಒಂದೇ ಇರೋದು, ಇಲ್ಲಿ ಕಾಮ ಯಾಕೆ ಬೇಕಾಗಿಲ್ಲ. ದಿಸ್ ಇಸ್ ರಾಂಗ್. ಇದು 3ನೇದು ಆಲ್ರೆಡಿ ರಾಂಗ್ ಮಾಡಿದೀವಿ. 4ನೇ ನೋಡಿ, ಹರ್ ಮದರ್ ಕಾಮ, ಹೇಗೇನು ಕಾಮ ಯಾಕೆ ಬಂತು? ಹರ್ ಮದರ್ ಕಾಮ, ಫಾದರ್ ಅಂತಿದ್ಯಾ, ಬ್ರದರ್ ಅಂತಿದ್ಯಾ, ಸಿಸ್ಟರ್ ಅಂತಿದ್ಯಾ? ಇಲ್ಲ, ಒಬ್ರೇ ಇದೆ, ಕಾಮ ಯಾಕಬೇಕು? ಸೊ ದಿಸ್ ಇಸ್ ರಾಂಗ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ, ಹರ್ ಮದರ್ ಸ್ಕೋಲ್ಡೆಡ್ ಹರ್ ಫಾರ್ ವಾಚಿಂಗ್ ಯೂಟ್ಯೂಬ್ ಆಲ್ ದ ಟೈಮ್. ಆಪ್ಷನ್ 1 ಇಸ್ ದ ಕರೆಕ್ಟ್ ಪಂಚುಯೇಷನ್ ಅಂಡ್ ಕ್ಯಾಪಿಟಲೈಸೇಷನ್ ಇರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ. ಹಂಗಾಗಿ ಇದನ್ನ ನೋಡ್ಕೊಳ್ಳಿ ಫಸ್ಟ್. ಅದಕ್ಕೆ ನಾನು ಫಸ್ಟ್ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನ ಕಲ್ತ್ಕೊಂಡ್ರೆ ಸ್ನೇಹಿತರೆ, ಇದನ್ನ ಕಲ್ತ್ಕೊಂಡ್ರೆ ನೀವು ಇದನ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆ ಫೈನ್. ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಅರ್ಥ ಆಗ್ತಿದೆಯಲ್ಲ. ಇಲ್ಲಿ ಕಾಮ ಬೇಕಾಗಿಲ್ಲ. ಇಲ್ಲಿ ಕಾಮ ಯಾಕೆ ಬೇಕಾಗಿಲ್ಲ? ಇಲ್ಲಿ 2-3 ಬಗ್ಗೆ, ಇಲ್ಲಿ ಬರೀ ಯೂಟ್ಯೂಬ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತೆಲ್ಲ ಇದ್ರೆ ಅವಾಗ ಕಾಮ ಬೇಕಾಗಿತ್ತು. ಒಂದು ಇಲ್ಲಿ ಹರ್ ಮದರ್ ಕಾಮ ಬೇಕಾಗಿಲ್ಲ. ಯಾಕೆ ಕಾಮ ಬೇಕಾಗಿಲ್ಲ? ಒಬ್ಬರೇ ಮಾತಾಡ್ತಿರೋದು. ನಾವು ಲಿಸ್ಟ್ ಆಫ್ ಡಾಕ್ಯುಮೆಂಟ್, ಲಿಸ್ಟ್ ಆಫ್ ಜನ ಇದ್ದಾಗ ಕಾಮ ಯೂಸ್ ಮಾಡ್ತೀವಿ ಅಲ್ವಾ. ಸೊ ದಿಸ್ ಇಸ್ ನಾಟ್ ರಿಕ್ವೈರ್ಡ್. ಸೊ ಹಾಗಾಗಿ ಆಪ್ಷನ್ 4 ಇಸ್ ರಾಂಗ್. ಆಪ್ಷನ್ 3 ಯಾಕೆ ರಾಂಗು? ಕ್ಯಾಪಿಟಲ್ ಲೆಟರ್ ಯೂಟ್ಯೂಬ್ ಅನ್ನೋದು ಯು ಮತ್ತು ವೈ ಮತ್ತೆ ಟಿ ಕ್ಯಾಪಿಟಲ್ ಇರಬೇಕು, ಇಲ್ಲಿ ಹಾಗಾಗಿ ತಪ್ಪು. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ ನೋಡಿ, ಈ ತರ ಇದು ಇನ್ನೊಂದು ಸಿಂಪಲ್ ಆಗಿ ಕೇಳ್ತಾನೆ. ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಸೆಲೆಕ್ಟ್ ದ ಕರೆಕ್ಟ್ ಪಂಚುಯೇಷನ್ ಮಾರ್ಕ್. ಇಲ್ಲಿ ಒಂದು ಕೊಟ್ಟಿದ್ದಾನೆ ಸೆಂಟೆನ್ಸ್. ಓ ಡ್ಯಾಶ್, ಐ ಡಿಡ್ಂಟ್ ರಿಯಲೈಸ್ ದಟ್. ನೋಡಿ ಇಲ್ಲಿ ಡ್ಯಾಶ್ ಅಲ್ಲಿ ಯಾವ ಪಂಚುಯೇಷನ್ ಮಾರ್ಕ್ ಬರಬೇಕು ಅಂತ. ಎಕ್ಸ್ಕ್ಲಮೇಷನ್ ಮಾರ್ಕ್ ಬರಬೇಕಾ, ಫುಲ್ ಸ್ಟಾಪ್ ಬರಬೇಕಾ, ಸೆಮಿಕೋಲನ್ ಬೇಕಾ, ಕಾಲನ್ ಬರಬೇಕಾ? ಓ ಹಾ ವಾವ್ ನೈಸ್ ಅಂತೀವಲ್ಲ, ಏನು ಎಕ್ಸ್ಕ್ಲಮೇಷನ್, ಆಶ್ಚರ್ಯ ಸೂಚಕ ಏನ್ ಬರಬೇಕು? ಎಕ್ಸ್ಕ್ಲಮೇಷನ್ ಮಾರ್ಕ್ ಬರಬೇಕು. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸಿಂಪಲ್ ಕ್ವಶನ್ ನೋಡಿ. ಈ ತರ ಸಿಂಪಲ್ ಬರುತ್ತೆ, ಈ ತರನು ಬರುತ್ತೆ. ಓಕೆ, ಎಲ್ಲ ತರ ಪ್ಯಾಟರ್ನ್ ಕವರ್ ಮಾಡೋಣ. ಫೈನ್. ನೆಕ್ಸ್ಟ್ ಏನು? ಇನ್ಕರೆಕ್ಟ್ಲಿ ಸ್ಪೆಲ್ಡ್, ಯಾವ ತಪ್ಪುದಾಗಿ ಸ್ಪೆಲ್ಲಿಂಗ್ ಇದೆ ಅಂತ. ಓಕೆ, ಇಲ್ಲೇನಿದೆ? ಸ್ಯಾಂಡಲ್ ಇದೆ. ಕರೆಕ್ಟ್ ಆಗಿದೆ ಸ್ಪೆಲ್ಲಿಂಗ್ಸ್, ಕರೆಕ್ಟ್ ಆಗಿದೆ. ಅದು ನಾವು ತಪ್ಪಿರೋದು ಹೇಳ್ಬೇಕು. ಇನ್ಕರೆಕ್ಟ್ಲಿ ಕ್ವಶನ್ ಕರೆಕ್ಟ್ ಆಗಿ ಓದ್ಬೇಕು. ಒಂದೊಂದ್ಸಲ ಕರೆಕ್ಟ್ಲಿ ಇರೋದು ಕೇಳ್ತಾರೆ, ಹಾಗಾಗಿ ಕ್ವಶನ್ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಈಕ್ವಲ್ ಕರೆಕ್ಟ್ ಆಗಿದೆ, EQUL. ಟೊವಲ್ ತಪ್ಪಿದೆ ನೋಡಿ. ಟೊವಲ್ ಏನೋ TOWEL ಅಲ್ಲಿ ಬರಬೇಕು, ಟೊವಲ್. ಸೊ ದಿಸ್ ಇಸ್ ರಾಂಗ್. ಲೋಯ ಕರೆಕ್ಟ್ ಇದೆ. ಅಂದ್ರೆ ಯಾವ್ದು ತಪ್ಪಿರೋದಿಲ್ಲ ಅಂದ್ರೆ ಆಪ್ಷನ್ 3 ತಪ್ಪಿದೆ. ಹಾಗಾಗಿ 3 ಇಸ್ ದ ರೈಟ್ ಆನ್ಸರ್. ಏನ್ ಬರಬೇಕು? TOWEL ಬರಬೇಕು, AL ಅಲ್ಲ. ಓಕೆ, ಸೊ ಅದೇ ತರ ಇನ್ನೊಂದು ತಗೋಣ. ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಪ್ಯಾಥಿ, APATHY ಕರೆಕ್ಟ್ ಇದೆ. ಅಪಾಲಜಿ, APOLOGY ಕರೆಕ್ಟ್ ಇದೆ. ಅಪ್ಪೈರಿ ಕರೆಕ್ಟ್ ಇದೆಯಾ? ಎಸ್ ಕರೆಕ್ಟ್ ಇದೆ. ಅಫೋಸ್ಟ್ರಫಿ ಇದು ತಪ್ಪಿದೆ ನೋಡಿ. ಈ ತರ ನೋಡಿದ್ವಿ. ಅಫೋಸ್ಟ್ರಫಿ ಸ್ಪೆಲ್ಲಿಂಗ್ ಏನು? APOSTROPHE. ನಾವ್ ಇಲ್ಲೇ ನೋಡಿ, ಅಫೋಸ್ಟ್ರಫಿ ದಟ್ ಇಸ್ ದ ಸ್ಪೆಲ್ಲಿಂಗ್ ನೋಡಿ. ಕಾಮಗೆ ಏನಂತ ಕರಿತೀವಿ? ಅಫೋಸ್ಟ್ರಫಿ. ಇದು ಅಫೋಸ್ಟ್ರಫಿ ಅಂದ್ರೆ ಕಾಮ ಅಲ್ಲ. ರಿತೂಸ್, ಇಟ್ಸ್ ಅಂತೀವಲ್ಲ, ಇಟ್ಸ್. ಹಂಗೆ ರಿತೂಸ್ ಇಲ್ಲಿ ಕೊಡ್ತೀವಲ್ಲ, ಇದು ಅಫೋಸ್ಟ್ರಫಿ. ಇಲ್ಲಿದೆ ನೋಡಿ ಸ್ಪೆಲ್ಲಿಂಗ್ ನೋಡಿ. PHE ಬರಬೇಕು ಅಲ್ಲಿ ಅಲ್ವಾ, PHE ಬರಬೇಕು. ಇಲ್ಲಿ TROFE ಇದೆ, ಹಂಗಾಗಿ ತಪ್ಪು. ದಿಸ್ ಇಸ್ ದ ರೈಟ್ ಆನ್ಸರ್. ಯಾವ ತಪ್ಪು ಕೇಳಿದ್ರೆ ಆಪ್ಷನ್ 4 ಇಸ್ ದ ರಾಂಗ್ ಆನ್ಸರ್. POSTROPHE ಬರಬೇಕು. ಓಕೆ,
ಎಸ್ ಸರ್, ನೆಕ್ಸ್ಟ್ ಬರ್ತೀನಿ. ಇಲ್ಲೇನಿದೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಇಫ್ ದರ್ ಇಸ್ ನೋ ನೀಡ್ ಸಬ್ಸ್ಟಿಟ್ಯೂಟ್ ಇಟ್, ಸೆಲೆಕ್ಟ್ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್. ಓಕೆ, ಒಂದು ಸೆಂಟೆನ್ಸ್ ಕೊಟ್ಟಿದ್ದಾನೆ, ಅದು ಅಂಡರ್ಲೈನ್ ಮಾಡಿದ್ದಾನೆ, ಇದಕ್ಕೆ ಏನಾದ್ರು ಬೇರೆ ರಿಪ್ಲೇಸ್ ಮಾಡಬಹುದಾ? ಈ 4 ಆಪ್ಷನ್ ಅಲ್ಲಿ ಮಾಡಬಹುದು. ಮಾಡಕ್ಕಾಗಲಿಲ್ಲ ಅಂದ್ರೆ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್. ಅದೇ ಸರಿ ಇದೆ ಅಂದ್ರೆ ಆಪ್ಷನ್ 1 ಅಲ್ಲಿ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಇದೆ, ಅದಕ್ಕೆ ಟಿಕ್ ಹಾಕ್ಬಹುದು. ಇಲ್ಲಿ ನೋಡಿ, ಇಟ್ ರೈನ್ಡ್ ಸ್ಟ್ರಾಂಗ್ಲಿ ಡ್ಯೂರಿಂಗ್ ದ ವೀಕೆಂಡ್. ಸ್ಟ್ರಾಂಗ್ ಅಂದ್ರೆ ಗಟ್ಟಿ, ಜೋರಾಗಿ ಅನ್ನೋ ರೀತಿ, ಸ್ಟ್ರಾಂಗ್ ಫೋರ್ಸ್ ಅಂತೀವಿ. ಅಂದ್ರೆ ಇದ್ರ ಬದಲು ರಿಪ್ಲೇಸ್ ಮಾಡಬಹುದು. ಯಾವಾಗಲೂ ಸ್ಟ್ರಾಂಗ್ಲಿ ರೈನ್ ಅಂತ ಕರೆಯಲ್ಲ ನಾವು, ಜಾಸ್ತಿ ಹೆವಿ ರೈನ್ ಅಂತ ಕರಿತೀವಿ. ನೋಡಿ, ಹೆವಿಲಿ ಇದೆ ಇಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಗ್ರೇಟ್ಲಿ, ತಿಕ್ಲಿ ಅಲ್ಲ. ಸೊ ಸ್ಟ್ರಾಂಗ್ಲಿ ಬದಲು ಹೆವಿಲಿ ಹಾಕಿದ್ರೆ ಇನ್ನು ಕರೆಕ್ಟ್ ಆಗುತ್ತೆ ಆ ಸೆಂಟೆನ್ಸ್. ಸೊ ಇಟ್ ರೈನ್ ಹೆವಿಲಿ ಡ್ಯೂರಿಂಗ್ ದ ವೀಕೆಂಡ್ ಅಲ್ಲಿ ಜೋರಾಗಿ ಮಳೆ ಬರುತ್ತೆ ಅಂತ. ಸ್ಟ್ರಾಂಗ್ಲಿ ಅನ್ನೋದು ತಪ್ಪು, ಹೆವಿಲಿ ಇಸ್ ದ ರೈಟ್. ಸೊ ಹೆವಿಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್ ಸರ್, ನೆಕ್ಸ್ಟ್ ಬರ್ತೇನೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ವರ್ಡ್. ಓಕೆ, ಆಂಟಿಸಿಪೇಟ್ ಅಂತ ವರ್ಡ್ ಕೊಟ್ಟಿದ್ದಾನೆ. ಅಪ್ರೋಪ್ರಿಯೇಟ್ ಮೀನಿಂಗ್ ಅಂದ್ರೇನು? ಸಮಾನಾರ್ಥಕ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಅಂದ್ರೆ ಅರ್ಥ ಏನು? ಸಮಾನಾರ್ಥಕ ಅಥವಾ ಸಿನೋನಿಮ್ ಅಂತ ಇಂಗ್ಲಿಷ್ ಅಲ್ಲಿ ಸಿನೋನಿಮ್ಸ್ ಅಂತ ಕರಿತೀವಿ. ಓಕೆ, ಆಂಟಿಸಿಪೇಟ್ ಅಂದ್ರೆ ಏನು? ಆಂಟಿಸಿಪೇಟ್ ಅಂದ್ರೆ ಈಗ ನಿಮ್ಗೆ ಗೊತ್ತಾಗಿಲ್ವಾ, ನಿರೀಕ್ಷಣ ಅಂತ ಕರಿತೀವಿ. ಈಗ ನೀವೆಲ್ಲ ಕೇಸ್ಗಳು ನೋಡ್ತಾ ಇರ್ತೀರಿ ಟಿವಿಲಿ, ಯಾರ್ಯಾರ ಕೇಸ್ ಏನೇನೋ ಬೇಲ್ ತಗೊಂಡು ಆಂಟಿಸಿಪೇಟರಿ ಬೇಲ್ ಅಂತೀವಿ. ಅಂದ್ರೆ ಏನು? ನಿರೀಕ್ಷಣಾ ಜಾಮೀನು ಅಂತೀವಿ ಅಲ್ವಾ? ಅಂದ್ರೆ ನಿರೀಕ್ಷಣ, ಆಂಟಿಸಿಪೇಟ್ ನಿರೀಕ್ಷಣ ಅಂದ್ರೆ ಏನರ್ಥ? ನಿರೀಕ್ಷಿಸ್ತಾ ಇದೀವಿ ಅಂತ. ನಿರೀಕ್ಷಣಾ ಜಾಮೀನು ಬಂಧನ ಆಗದೆ ಇರೋ ರೀತಿ ಮೊದಲೇ ತಗೊಂಡಿರೋದು ನಾವು, ಆಗುತ್ತೆ ಅಂತ. ಅಂದ್ರೆ ಏನೋ ಎಕ್ಸ್ಪೆಕ್ಟ್ ಇದೆಯಲ್ಲ. ಹೆಸಿಟೇಟ್ ಅಂದ್ರೆ ಹೆದರಿಕೆ, ಅದಲ್ಲ. ಡೌಟ್ ಅಲ್ಲೂ ಅಲ್ಲ, ಕ್ವಶನ್ ಅಲ್ಲ. ಆಂಟಿಸಿಪೇಟ್ ನಿರೀಕ್ಷಣ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಿರೀಕ್ಷಿಸ್ತಾ ಇದ್ದೀನಿ ಅಂತ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿದ್ರ, ನಿಮ್ಮ ನಿಜ ಜೀವನದಲ್ಲಿ ಘಟನೆಗಳಿರುತ್ತೆ ಸ್ನೇಹಿತರೆ. ನೀವು ಟಿವಿ ನ್ಯೂಸ್ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀರಾ, ಮಾತಾಡ್ತಿರ್ತೀರಾ, ಅದನ್ನ ನೀವು ಇಲ್ಲಿ ಕೋರ್ಲೇಟ್ ಮಾಡ್ಕೋಬೇಕು. ಅದನ್ನ ನೀವು ಇಲ್ಲಿ ತಗೊಬಂದು ನಿಮ್ಮ ನಿಜ ಜೀವನ ಇಲ್ಲಿ ಓರಿ ಹಚ್ಚಿ ನೋಡಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿರ್ತವೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ದೀಸ್ ಡೇಸ್ ವಿ ಡ್ಯಾಶ್ ಫಾರ್ ಎ ನ್ಯೂ ಹೌಸ್. ಓಕೆ, ನಾವು ಈ ಡೇಸ್ ಅಲ್ಲಿ ನ್ಯೂ ಹೌಸ್ ನ ಹುಡುಕ್ತಾ ಇದೀವಿ ಅನ್ನೋ ರೀತಿ ಇದು. ಯಾಕಂದ್ರೆ ಆಪ್ಷನ್ ಅಲ್ಲಿ ವಿ ಲುಕ್, ವಾರ್ ಲುಕಿಂಗ್, ಲುಕ್, ಹ್ಯಾಡ್ ಲುಕ್ಡ್ ಅಂತಿದೆ. ದೀಸ್ ಡೇಸ್ ಈ ದಿನಗಳಲ್ಲಿ ನಾವು ವಿ ಡ್ಯಾಶ್ ಫಾರ್ ಎ ನ್ಯೂ ಹೌಸ್ ಅಂದ್ರೆ ನ್ಯೂ ಹೌಸ್ಗೆ ಸರ್ಚ್ ಮಾಡ್ತಾ ಇದೀವಿ ಅನ್ನೋ ರೀತಿ. ಸರ್ಚ್ ಮಾಡ್ತಾ ಇದೀವಿ ಅನ್ನೋಕ್ಕೇನು? ಮಾಡ್ತಾ ಇದೀವಿ ಅಂದ್ರೆ ಕಂಟಿನ್ಯೂಸ್ ING. ವಿ, ದೀಸ್ ಡೇಸ್ ವಿ ಅಂತಿದೆ. ವಿ ಅಂದ್ರೇನು? ನಾವು ಅಂದ್ರೆ ಆರ್ ಬರಬೇಕು. ಆರ್ ಇದೆ, ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ಪ್ಲೂರಲ್ ಸರ್, ವಿ ಅಂದ್ರೇನು? ಪ್ಲೂರಲ್. ನಾವು ಅಂದ್ರೆ ಯಾವ್ದು? ನಿಮ್ಗೆ ಆಕ್ಸಿಲರಿ ವರ್ಬ್ ಬರ್ಬೇಕು, ಹೆಲ್ಪಿಂಗ್ ವರ್ಬ್ ಆರ್ ಬರಬೇಕು, ಪ್ಲೂರಲ್ ವರ್ಬ್ ಬರಬೇಕು ಆರ್, ಮತ್ತೆ ಕಂಟಿನ್ಯೂಸ್ ING ಬರಬೇಕು. ಸೊ ವಿ ಆರ್ ಲುಕಿಂಗ್ ಫಾರ್ ಎ ನ್ಯೂ ಹೌಸ್, ಹುಡುಕ್ತಾ ಇದೀವಿ ನಾವು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ವಿ ಇರೋದ್ರಿಂದ ವಿ ಅಂದ್ರೆ ನಾವು ಪ್ಲೂರಲ್. ಎಸ್, ಬನ್ನಿ ನೆಕ್ಸ್ಟ್ ಬನ್ನಿ. ಆಂಟೋನಿಮ್ ಅಂದ್ರೆ ಏನು ಸರ್? ವಿರುದ್ಧ ಪದ. ಯಾವುದಕ್ಕೆ? ಡೆಲಿಬರೇಟ್ಲಿ ಅಂತ. ಯಾವುದಕ್ಕೆ? ಇದಕ್ಕೆ ಈ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆಯಲ್ಲ, ಈ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾನೆ ಸರ್. ಈ ಡ್ಯಾಶ್ ಬ್ರೋಕ್ ದ ರೂಲ್ಸ್ ಆಫ್ ದ ಆಶ್ರಮ ಅಂತ. ಅವನು ರೂಲ್ಸ್ ಆಫ್ ದ ಆಶ್ರಮ ಬ್ರೋಕ್ ಮಾಡ್ದ ಅಂತ. ಆದ್ರೆ ಇಲ್ಲಿ ಈ ಒಂದು ಡ್ಯಾಶ್ ಅಲ್ಲಿ ಈ ಪದ ಹಾಕ್ಬೇಕು, ಬಟ್ ಇದಕ್ಕೆ ವಿರುದ್ಧ ಪದ ಹಾಕ್ಬೇಕು. ಅವನೇನ್ ಕೊಟ್ಟಿದ್ದಾನೆ? ಡೆಲಿಬರೇಟ್. ಓಕೆ, ಬೇಕು ಅಂತ. ಡೆಲಿಬರೇಟ್ಲಿ ಅಂದ್ರೇನು? ಬೇಕು ಅಂತ ಮಾಡ್ದ ಅಂತೀವಲ್ಲ, ಅದಕ್ಕೆ ವಿರುದ್ಧ ಪದ ಎಂದ್ರೇನು? ಬೇಡ ಅಂತ, ಗೊತ್ತಿಲ್ಲದೆ ಮಾಡ್ದ ಅಂತ. ಈಗ ಇಲ್ಲಿ ಆಪ್ಷನ್ ಏನಿದೆ? ವಿರುದ್ಧ ಪದ ಇದಕ್ಕೆ, ಇದು ಬೇಕು ಅಂತ. ಓಕೆ, ಅಂದ್ರೆ ಪಾಸಿಬಲಿ ಅಲ್ಲ, ಇಂಟೆನ್ಷನ್. ನೋಡಿ, ಇದು ಸಮಾನಾರ್ಥಕ ಪದ ಆಗುತ್ತೆ. ಡೆಲಿಬರೇಟ್ಲಿ ಅಂದ್ರೆ ಬೇಕು ಅಂತ, ಇಂಟೆನ್ಷನಲಿ ಅಂದ್ರೆ ಬೇಕು ಅಂತ ಅರ್ಥ. ಇದು ಸಮಾನಾರ್ಥಕ ಪದ. ನಮ್ಗೆ ಕೇಳಿದ್ರೆ ಆಂಟೋನಿಮ್ ಅಂದ್ರೆ ವಿರುದ್ಧ ಪದ ಕೇಳಿದ್ದಾನೆ. ಅನ್ನೋವಿಂಗ್ಲಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಗೊತ್ತಿಲ್ಲದೆ ಮಾಡ್ದ ಅಂದ್ರೆ ಈ ಅನ್ನೋವಿಂಗ್ಲಿ ಬರ್ಬೇಕು. ಯಾಕೆ ಬರಬೇಕು? ಡೆಲಿಬರೇಟ್ಲಿಗೆ ಅಪೋಸಿಟ್ ವರ್ಡ್ ಅನ್ನೋವಿಂಗ್ಲಿ ಅಂತ. ಗೊತ್ತಿಲ್ಲದೆ. ಡೆಲಿಬರೇಟ್ ಅಂದ್ರೆ ಗೊತ್ತಿದ್ದು ಮಾಡಿದ್ದು, ಅನ್ನೋವಿಂಗ್ಲಿ ಅಂದ್ರೆ ಗೊತ್ತಿಲ್ಲ ಅಂತ. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ಒಂದಷ್ಟು ಪ್ರಮುಖವಾದ ಡಿಸ್ಕಸ್ ಮಾಡಿದ್ದೀನಿ, ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ನ. ಇನ್ನೂ ಇವೆ ಕ್ವಶನ್ಸ್ ಮುಂದೆ ತಗೋಬರ್ತೀನಿ ಸ್ನೇಹಿತರೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ. ಓಕೆ, ನಾವು ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ನಾನು ನೋಡಿ ಇವಾಗ ಮಾಡಿರ್ತಕ್ಕಂಥ ಎಲ್ಲ ಕೂಡ ಪ್ಲೇಲಿಸ್ಟ್ ಲಿಂಕ್ ನಾವು ಕೊಟ್ಟಿರ್ತೀನಿ. IBದು ಪ್ರೀವಿಯಸ್ ವಿಡಿಯೋಸ್ ನೋಡಿ. ಈ ಒಂದು ಸೀರೀಸ್ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅನಲೈಸ್ ಮಾಡಬೇಕು ಪ್ರೀವಿಯಸ್ ಇಯರ್ದು, ಅದರ ತರ ಪ್ಯಾಟರ್ನ್ಸ್ ತಿಳ್ಕೋಬೇಕು. ಅದೇ ರೀತಿ ಕ್ವಶನ್ಸ್ ಬರ್ತವೆ, ಈಸಿ ಆಗಿರ್ತವೆ. ಓಕೆ, ಮತ್ತೆ ನಾನು ಒಂದಷ್ಟು ಡೀಟೇಲ್ ಆಗಿ ಅದರ ರಿಲೇಟೆಡ್ ಎಕ್ಸ್ಪ್ಲೇನ್ ಕೂಡ ಮಾಡಿರ್ತೀವಿ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲಿ ಕೂಡ ಲಿಂಕ್ಸ್ ನ ಶೇರ್ ಮಾಡ್ತೀವಿ, ಪುನೀತ್ ಫೋರಮ್ ಅಂತ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನೇನು ಎಕ್ಸಾಮ್ ಹತ್ರ ಇದೆ, ಅಷ್ಟರಲ್ಲಿ ಆದಷ್ಟು ಮುಗಿಸೋಣ. ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ಸ್ ಪೇಪರ್ಸ್ ಮುಗಿಸೋಣ. ನಮಸ್ಕಾರ, ಧನ್ಯವಾದಗಳು.